ನೋಡ್ರಪ್ಪ, ನನ್ನ ಹೆಸರು ಬಂಗಾರಮ್ಮ ಅಂತ. ನನ್ನ ಊರು ತುಂಬ ಬಡ್ಡಿ ಕೊಡೋದ್ರಿಂದ ನನ್ನನ್ನು ಬಡ್ಡಿ ಬಂಗಾರಮ್ಮ ಅಂತ ಕರೀತಾರೆ ಎಲ್ಲವ. ನಾನೇನು ಜಾಸ್ತಿ ಏನು ಬಡ್ಡಿ ಕೊಟ್ಟಿಲ್ಲ, ಆದರೂ ಅಷ್ಟೋ ಇಷ್ಟೋ ಕೊಟ್ಕೊಂಡಿದ್ದೀನಿ. ನಾನು ಇವತ್ತಿಂದ ಹೊಸ ಕಥೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ 2 ಹೆಣ್ಮಕ್ಳು 2 ಗಂಡು ಮಕ್ಕಳವೆ. ಎಲ್ಲರದು ಮದುವೆ ಆಗೈತೆ, ಮೊಮ್ಮಕ್ಕಳೆಲ್ಲ ಅವೇ. ಚೆನ್ನಾಗಿ ನೋಡ್ಕೊತಾವ್ರೆ. ಏ ಬನ್ನಿ, ನಮ್ಮ ಹತ್ರ ದುಡ್ಡು ಐತೆ ಅದಕ್ಕೆ ನೋಡ್ಕೊತಾವ್ರೆ. ದುಡ್ಡಿಲ್ಲ ಅಂದರೆ ನಮ್ಮನ್ನ ಬೀದಿ ಬಿಸಾಕರು. ಮನೇಲಿ ಊರಲ್ಲೆಲ್ಲ ಒಂದು ನೋಡಿರೋ ಒಂಥರ ಭಯ ಬೀಳ್ತಾರೆ. ಭಯ ಬೈದಲ್ಲಿಟ್ಟಿದ್ದೀನಿ, ಇಲ್ಲ ಅಂದರೆ ನನ್ನ ಮಾತು ಕೇಳಾರ ಅವರು. ಭಯ. ನಾನೇನು ಜಾಸ್ತಿ ಬಡ್ಡಿ ಕೊಟ್ಟಿಲ್ಲ, ಸುತ್ತಮುತ್ತಲ ಒಂದು 10 ಹಳ್ಳಿ ಕೊಟ್ಟಿದ್ದೀನಿ ಅಷ್ಟೇ. ನಾನು ಜಾಸ್ತಿ ಇಷ್ಟು ಬಡ್ಡಿ ಕೊಡೋಕ್ಕಲ್ಲ. ಆಮೇಲೆ ನೀವು ನನ್ನ ಶಾನೆ ತಪ್ಪು ತಿಳ್ಕೊಬಿಟ್ರೆ ಹಂಗೆಲ್ಲ ತಪ್ಪು ತಿಳ್ಕೊಬೇಡಿ. ನಾನೇನು ಹಂಗೇನು ಕೊಟ್ಟಿಲ್ಲ ಬಡ್ಡಿಯ. ಅಲ್ಲೋ ಇಲ್ಲ ಒಂದೊಂದು ಚೂರು ಕೊಟ್ಕೊಂಡಿದ್ದೀನಿ ಅಷ್ಟೇ. ಅಲ್ಲೋಯ್ತಿರೋದು ನಮ್ಮ ನಿಂಗಲ್ವಾ? ಲೋ ನಿಂಗ ಅಮ್ಮವ್ರೆ, ಏನಮ್ಮವ್ರೆ ನೀವಿಲ್ಲಿ? ಎತ್ತಾಗ್ಲ ಹೋಯ್ತಾ ಇದೀಯಾ? ಈ ಕಡೆ ಹೋಯ್ತಿದೀಯಲ್ಲ? ಇಲ್ಲ ಅಮ್ಮರೆ, ವಾಲ್ತಕ್ಕೆ ಹೋಗಿ ಬರೋಣ ಅಂತ ಹೋಯ್ತಾ ಇದ್ದಕ್ಕ ನಮ್ಮರೆ. ಏನಮ್ಮರೆ ನೀವು ಇಲ್ಲಿ ನಿಂತಿದ್ದೀರಿ? ನಂಗೆ ಬಡ್ಡಿ ಕೊಡ್ದಿರೋ ಬಡ್ಡಿ ಮಕ್ಕಳಲ್ಲಿ ಇಲ್ಲಿ ತಿರುಗ್ತಾ ಇರ್ತಾರಲ್ಲಪ್ಪ, ಅದಕ್ಕೆ ಬಂದಿದ್ದೀನಿ ನೋಡೋಣ ಅಂತ. ಎಲ್ಲ 3 ತಿಂಗಳಿಂದ ಮನೆ ಕಡೆಗೂ ಬಂದಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ಅಮ್ಮರೆ ಅದು ತಂದು ಕೊಡ್ತೀನಿ ಅಮ್ಮರೆ. ಇವಾಗ ದುಡ್ಡು ಇಲ್ಲ, ತಂದು ಕೊಡ್ತೀನಿ ಕಣ್ಣಮ್ಮರೆ. ನಾನೇನು ಮಾಡಿಕೊಳ್ಳಕ್ಕಲ್ಲ, ತಂದು ಕೊಡ್ತೀನಿ ಕಣ್ಣಮ್ಮರೆ. ಯಾವಾಗಲೂ ನೀನು ತಂದು ಕೊಡೋದು? ಯಾವಾಗಲೂ 3 ತಿಂಗಳಾಗೈತೆ ಇನ್ನು ಕೊಡ್ದೆ. ತಂದು ಕೊಡ್ತೀನಿ ಮರೆ ಅಂತ ಇದೆಯಲ್ಲ, ಯಾವಾಗ ಕೊಡೋದು ಹೇಳು ನೀನು? 3 ತಿಂಗಳಿಂದ ಕೊಡ್ತಲೇ ಇದೀಯ, ನಾನು ಇಸ್ಕೊತಲೇ ಇದ್ದೀನಿ. ನಾ ಸುಮ್ಗಿಮ್ನಿರಕ್ಕಲ್ಲ. ನೀನು ಎಡ್ತಿ ಅಳಗೆಲ್ಕ ಬಂದ್ಬಿಟ್ಟು ನಮ್ಮನೆ ಕೆಲಸ ಮಾಡಕ್ಕೆ ಇಟ್ಕೊತೀನಿ ನೋಡಿವೆ. ಅಮ್ಮರೆ ಹಂಗೆ ಅನ್ಬೇಡಿ ಅಮ್ಮರೆ. ಇಲ್ಲ ಅಮ್ಮರೆ, ತಂದು ಕೊಡ್ತೀನಿ ಅಮ್ಮರೆ. ಇನ್ನೊಂದು ವಾರ ಟೈಮ್ ಕೊಡಿ ಅಮ್ಮರೆ, ತಂದು ಕೊಟ್ಬಿಡ್ತೀನಿ. ಇಷ್ಟು ದಿನ ಇಲ್ಲದ್ದು 1 ವಾರದಲ್ಲಿ ಹಂಗೆ ಬಂದ್ಬಿಡ್ತದೆ ನಿಂಗೆ? ಹೆಂಗೆ ಬಂದ್ಬಿಡ್ತದೆ? ಅಮ್ಮರೆ ನನ್ನ ಮಗ ಕೆಲ್ಸಕ್ಕೆ ಹೋಗ್ಯವನೆ, ಇನ್ನೇನು ಸಂಬಳ ಆಗ್ತಾರಂತೆ, ಕೊಡ್ತೀನಿ ಅಮ್ಮರೆ, ಕೊಟ್ಬಿಡ್ತೀನಿ. ಮಗ ಕೆಲ್ಸಕ್ಕೆ ಹೋಯ್ತಾವನ? ಯಾವಾಗಿಂದ ಆಯ್ತಾವನೆ? ನೋಡು, ಮಗ ಕೆಲ್ಸಕ್ಕೆ ಹೋಯ್ತಾ ಇದ್ರೆ ಬಡ್ಡಿ ಕೊಡೋಕ್ಕಾಯ್ತಿಲ್ಲ ನಿಂಗೆ. ಇಲ್ಲ ಅಮ್ಮರೆ, ಈ ತಿಂಗಳಾಗೈತೆ ಹೋಗಿ, ಇನ್ನೊಂದು 4 ದಿನ ಬಂದರೆ 1 ತಿಂಗಳು ಆಯ್ತಿದ್ದ ಕಣಪ್ಪ, ಕೊಡ್ತಾರೆ ಅಂತ ಇದ್ದ ಕಣಮ್ಮರೆ. ಕೊಟ್ಬಿಡ್ತೀನಿ ಕಣಮ್ಮರೆ, ಮಾಡಿಕೊಳಕ್ಕಲ್ಲ. ಹಂಗೆಲ್ಲ ಮಾಡಬೇಡಿ ಕಣಮ್ಮರೆ. ಏನು ಕೊಡ್ತೀಯೋ ಬಿಡ್ತೀಯೋ ನೋಡ್ತೀನಿ. ನಾನುವೇ ನೋಡ್ತೀನಿ. ಇನ್ನೊಂದು 4 ದಿನ ನೋಡ್ಬಿಟ್ಟು ಹೇಳ್ಕೊಂಡೆ ಬರ್ತೀನಿ. ನೀನು ನೆಡ್ತೀಯ ನೋಡಿವೆ. ಇಲ್ಲ ಕಣಮ್ಮರೆ, ತಂದು ಕೊಡ್ತೀನಿ ಕಣಮ್ಮರೆ. ಏನು ಸುಮ್ಮನೆ ಕೊಟ್ಟಿರಕ್ಲ ಕಣಪ್ಪ, ನಾನೇ ಬಿಟ್ಟು ಕೊಟ್ಟಿರಕ್ಲ. ನಾನು ಕಷ್ಟಪಟ್ಟೆ ಕೊಟ್ಟಿರೋದು. ನಾ ಇನ್ನೊಂದು 4 ದಿನ ನೋಡಿ ತಂದು ಕೊಡ್ಲಿಲ್ಲ ಅಂದರೆ ನೋಡಿವಂತ ಈ ಬಡ್ಡಿ ಬಂಗಾರಮ್ಮ ಎಂತಾಳು ಅಂತ ನೋಡಿವಂತಡಿ. ಸರಿ ಅಮ್ಮರೆ, ಕೊಡ್ತೀನಿ. ಇವಮ್ಮ ಏನು ಬಡ್ಡಿ ಅಂತ ಸಾಯ್ತಾಳಲ್ಲ. ತಿಂಗಳ ಬಡ್ಡಿ ತಂದ್ರೆ ಕೇಳಿದ್ರೆ ಎಲ್ಲಿ ತಂದು ಕೊಡೋದು? ಇವಮ್ಮಂದು ದುಡ್ಡು ಕೊಟ್ಬಿಡ್ಬೇಕು ಮೊದಲು. ಏನು ಬಡ್ಡಿ ಅಂತ ಸಾಯ್ತಾಳೆ. ನಾವು ದುಡ್ಡಿರೋದೆಲ್ಲ ಬರೀ ಬಡ್ಡಿ ಕೊಡೋಕೆ ಆಯ್ತದೆ. ತೆಗಿ ಕೊಟ್ಟಿರೋ 10,000ಕ್ಕೆ ಏನು 10 ಲಕ್ಷ ಕೊಟ್ಟಿರಂಗೆ ಮಾತಾಡ್ತಾಳೆ ಇವಮ್ಮ. ಅಯ್ಯೋ ತೆಗಿ, ನಾವು ಇಸ್ಕೊಳ್ದೋಗಿರೋ ಯಾಕೆ ಮಾತಾಡೋಳು? ಕೊಟ್ಬಿಡ್ಬೇಕಾಗಿ ಈ ಸತಿ ನನ್ನ ಮಗಳಿಗೆ ಸಂಬಳ ಬಂದಾಗ ಕೊಟ್ಟು ಬಿಸಾಕ್ಬಿಟ್ಟು ಅದಕ್ಕೆ ಸುಮ್ಮನೆ ಇರ್ಬೇಕು ನಮ್ಮ ಪಾಡಿಗೆ ನಾವು. ಏನಿಲ್ಲ ಕೆಂಪ, ಒಣ ಅಂತ ಇದ್ದಿ? ಏನಿಲ್ಲ ಮರೆ, ಹೋಯ್ತಾ ಇದೀನಿ ಕಂದ್ಬಿಡಿ. ಇವ್ರು ಸೊಲ್ಲ ಅಡ್ಗ ಯಾಕೆ ಹಿಂಗೆ ಬರ್ಕಂದಳು? ಅತ್ತೆ, ನೀವು ಇಲ್ಲಿದ್ದೀರಾ? ಯಾರ ಮನೆ ತಕ್ಕ ಬಂದವ್ರೆ, ಬಡ್ಡಿ ಕೊಡಕ್ಕೇನು ಕರಿತಾವ್ರೆ ಭಾರತೆ. ಬಂದ್ಬಿಟ್ಲು ಸುಡಮಣ ಮೆಣಸಿ. ಹೆಂಗೆ ಸುಡಮಣ ಮೆಣಸಿ? ನನಗೆ ಗೊತ್ತು, ಇಸ್ಕೊತೀನಿ, ಬರ್ತೀನಿ ನಡಿ. ಏನು ಮಾಡಿದ್ಯಾ ತಿನ್ನಕ್ಕೆ? ಅತ್ತೆ, ನಿಂಗೆ ಅನ್ನ ಮಾಡಿ ಸಾರು ಮಾಡಿದೀನಿ ಕಣತೆ. ನಮ್ಗೆಲ್ಲವ ಗಂಜಿ ಕಾಸ್ಕೊಂಡಿದೀನಿ ಕಣತೆ. ನಿಧಾನಕ್ಕೆ ಮಾತಾಡೆ ಬೇವರ್ಸಿ. ಏನು ಊರಿಗೆಲ್ಲ ಕೇಳಂಗೆ ಮಾತಾಡ್ತಾಳೆ. ಎಲ್ಲರಿಗೂ ಗೊತ್ತಾಗ್ಬೇಕೇನು ಬಡ್ಡಿ ಬಂಗಾರಮ್ಮ ಅವ್ರ ಮಗ ಸೊಸೆಗೆಲ್ಲವ ಗಂಜಿ ಕೊಡ್ತಾವಳೆ ಅಂತವ. ನಿಧಾನಕ್ಕೆ ಮಾತಾಡೆ ಬುಡ್ಸತಿ. ಅತ್ತೆ, ನೀವು ಕೊಡ್ತಿರೋದೇ ಗಂಜಿ ತಾನೇ? ಗೊತ್ತಾದ್ರೆ ಏನಂತೆ? ಊರಿಗೆಲ್ಲ ಗೊತ್ತಾಗ್ಲಿ ಬಿಡಿ. ನಾವು ಗಂಜಿ ತಾನೇ ಡೈಲಿ ಕುಡಿಯೋದು, ಇರೋದೇ ತಾನೇ ಗೊತ್ತಾಗೋದು. ಹಂಗೆ ಕೆಪಾಲಕ್ಕೆ 2 ಬಿಟ್ಬಿಟ್ರೆ ಊದ್ಕೊಬಿಡ್ಬೇಕು. ನಡಿನೆ ಮನೆಗೆ. ಅಯ್ಯೋ, ನಮ್ಮ ಅತ್ತೆಗೆ ನಿಜ ಹೇಳಿದ್ರು ಕಷ್ಟ. ಇರೋದು ಹೇಳಿದ್ರೆ ನಮ್ಮ ಅತ್ತೆ ಹೆಂಗೆ ಮಾಡ್ತದೆ? ಬಂದ್ಬಿಟ್ರೆ 2 ಕೆಪಾಲಕ್ಕೆ ಬರ್ಸ್ಬಿಡ್ತೀನಿ ಗುಡ್ಸಟ್ಟಿ. ನಡಿ ಮನೆಗೆ. ಗಂಜಿ ಕಾಸಿದೀನಿ ಅಂತ ಬಂದವಳೆ ಊರಿಗೆಲ್ಲ ಕೇಳಂಗೆ ಹೇಳಕ್ಕೆ. ಊರಲ್ಲೆಲ್ಲ ಗಂಜಿ ಕಾಸ್ಕೊಂಡು ಕುಡಿತಾರೆ ಅಂತ ಗೊತ್ತಾರೆ. ನನ್ನ ಮಾನ ಮರ್ಯಾದೆ ಉಳಿತದೇನೆ? ನಡಿ. ಗಂಜಿ ಕಾಸ್ಕೊಂಡು ಕುಡ್ದಿಯದ, ಗಂಜಿ ಕಾಸ್ಕೊಂಡು ಕುಡಿತೀವಿ ಅಂತ ನೀ ಹೇಳ್ಬೇಕು. ಇನ್ನೇನು ನಾವೆಲ್ಲ ಅನ್ನ ಸಾರು ಉಣ್ತೀವಿ ಅಂತ ಹೇಳ್ಬೇಕಾ? ಗೊತ್ತಾಗ್ಲಿ ಬಿಡಿ. ಗೊತ್ತಾದ್ರೆ ಏನಂತೆ? ಗೊತ್ತಾಗ್ಲಿ ಬಿಡಿ, ನಮ್ಗೇನು? ಗೊತ್ತಾದ್ರೆ ತಾನೇ ಏನು ಇರೋದು ತಾನೇ ಗೊತ್ತಾಗೋದು. ಏನು ಮುಚ್ಕೊಂಡು ಸುಳ್ಳು ಹೇಳ್ಕೊಂಡು ಜೀವನ ಮಾಡ್ಬೇಕಾ? ನೋಡು ಹೆಂಗ್ ಮಾತಾಡ್ತಾಳೆ. ಒಂಚೂರ ಬಿಟ್ರೆ ತಲೆ ಮೇಲೆ ಬಂದು ಕೂತ್ಕೊತಾಳೆ. ನಡಿಯಮ್ಮ ಮನೆಗೆ. ಲೋಪರ್ ಉಡ್ಸಡಿ ತಂದು ನಡಿಯಣ್ಣ ಮನೆಗೆ. ನಮ್ಮ ಅತ್ತೆ ಹೊಡೆಯಕ್ಕೆ ಬರ್ತಾಳೆ, ಆಮೇಲೆ ಹೊಡೆದೇ ಬಿಡ್ತಾಳೆ. ಓಡು. ಈ ಗುಡ್ಸಟ್ಟಿ ಊರಲ್ಲೆಲ್ಲ ನನ್ನ ಮಾನ ಮರ್ಯಾದೆ ಕಳೆಯಕ್ಕೆ ನಿಂತವಳಲ್ಲ. ಹಿಂಗೆ ಬಿಟ್ಬಿಟ್ರೆ ನನ್ನ ಮಾನ ಮರ್ಯಾದೆ ಪುಟ್ಟಕ್ಕೆ ತೆಗೆದು ಬಿಡ್ತಾಳೆ. ಇವಳನ್ನೊಂದು ಕಡೆ ನೋಡ್ಕೋಬೇಕು. ನಾನು ಏನು ಅನ್ಕೊಂಡ್ರೆ ಎಷ್ಟು ಮುಂದಕ್ಕೆ ಬಂದವಳೆ ಇವಳು. ನಡಿ ನನ್ನ ಮಗಂಗೆ ಹೇಳಿ ನಿನಗೆ ಮಾಡಿಸ್ತೀನಿ ನಡಿ. ಯಾರೋ ಬಡ್ಡಿ ಕೊಡಕ್ಕೆ ಬಂದವ್ರೆ ಅಂದಲ್ಲ, ನೋಡೋಣ ಯಾರು ಬಂದವ್ರೆ ಅಂತ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಆಗಿರುತ್ತೆ.
ಇನ್ನು ಮುಂದೆ ಮಜಾ ಇರುತ್ತೆ ನೋಡಿ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.